ನಮಸ್ಕಾರ ಎಲ್ಲರಿಗೂ. 2ನೇ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ. 2ನೇ ಟ್ರೈಮಿಸ್ಟರ್ ಅಂತಂದ್ರೆ ನಿಮ್ಗೆ 4th ಮಂತ್, 5th ಮಂತ್, 6th ಮಂತ್ ಎಂಡ್ವರೆಗೂ ನಾವು 2ನೇ ಟ್ರೈಮಿಸ್ಟರ್ ಅಂತೀವಿ. ಸೊ ಇದ್ರೊಳಗೆ ಬೇಬಿ ಒಳಗೆ ಏನೇನು ಗ್ರೋತ್ ಆಗ್ತೈತೆ ಅಂತಂದ್ರೆ ಮೇಜರ್ ಡೆವಲಪ್ಮೆಂಟ್ ಆಗ್ತಾವಿಲ್ಲ, ಎಲ್ಲ ಆರ್ಗನ್ ಡೆವಲಪ್ಮೆಂಟು, ಕಣ್ಣು, ಕಿವಿ, ಮೂಗು, ಆಮೇಲೆ ಅದ್ರದ್ದು ಜೆಂಡರ್, ಆಮೇಲೆ ಮಗು ಮೂವ್ಮೆಂಟ್ ಕೂಡ ಮೊದಲನೇ ಸರಿ ಗೊತ್ತಾಗೋದೆ 2nd ಟ್ರೈಮಿಸ್ಟರ್ ಒಳಗಡೆ. ಇವಾಗ ತಾಯಿ ಒಳಗಡೆ ಏನೇನು ಚೇಂಜಸ್ ಆಗ್ತೈತೆ ಅಂತ ನೋಡೋಣಂತೆ. ಇಷ್ಟು ದಿನ ಗರ್ಭಕೋಶ ಪೆಲ್ವಿಕ್ ಆರ್ಗನ್ ಆಗಿರ್ತೈತಿ, ಅಷ್ಟೊಂದು ನಿಮಗೆ ಹೊಟ್ಟೆಯಲ್ಲಿ ಕಾಣಿಸೋದಿಲ್ಲ. ಇನ್ಮೇಲಿಂದ ಹೊಟ್ಟೆ ಭಾಗದೊಳಗಡೆ ಗರ್ಭಕೋಶ ಬರೋದ್ರಿಂದ ಅದು ದೊಡ್ಡದಕ್ಕಾಗಿ ಕಾಣಿಸುತ್ತೆ. ಅದು ಫಸ್ಟ್ ಚೇಂಜ್. ಆಮೇಲೆ ಸೆಕೆಂಡ್ ಚೇಂಜ್ ಏನಪ್ಪ ಅಂತಂದ್ರೆ ಮಗುವಿನ ಮೂವ್ಮೆಂಟ್ ಮೊದಲನೇ ಸಾರಿ ಗೊತ್ತಾಗೋದು ಇದ್ರೊಳಗಡೆ. ಇದಕ್ಕೆ ನಾವು ಕ್ವಿಕನಿಂಗ್ ಅಂತೀವಿ. ಒಂದು ಸಣ್ಣ ಮಗು ತಿರುಗೋದು ಇಲ್ಲ ಒದಿಯೋದು ಅದು ಮೊದಲನೇ ಸರಿ ಗೊತ್ತಾಗ್ತದೆ. ಇನ್ನು ತಾಯಿ ಒಳಗಡೆ ಅಂತಂದ್ರೆ ಕಾಲು ನೋವು, ಕೆಳ ಹೊಟ್ಟೆ ಭಾಗದಲ್ಲಿ ಒಂಥರ ಹಿಂಗೆ ಎಳ್ದಂಗೆ ಆಗೋದು, ಮುಖ ಮತ್ತು ಹೊಟ್ಟೆ ಕಪ್ಪಗಾಗೋದು ಅದೆಲ್ಲ ಆಗುತ್ತೆ. ಗರ್ಭಕೋಶ ದೊಡ್ಡದಾಗಕತ್ತಿರೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಚರ್ಮ ಅದು ಸ್ಟ್ರೆಚ್ ಆಗಿಬಿಟ್ಟು ಸ್ಟ್ರೆಚ್ ಮಾರ್ಕ್ಸ್ ಆಗೋದು ಫಸ್ಟ್ ಟೈಮ್ 2nd ಟ್ರೈಮಿಸ್ಟರ್ ಒಳಗಡೆ. ಇನ್ನು ಸ್ಕ್ಯಾನ್ ಅಂತಂದ್ರೆ ನಾವು NT-NB ಸ್ಕ್ಯಾನ್ 11 to 13+4 ವೀಕ್ಸ್ ಒಳಗಡೆ ಏನು ಮಾಡಿಸ್ತೀವಿ. ಅದೇನಾದರೂ ನಿಮ್ಗೆ ಮಿಸ್ ಆಗಿತ್ತಪ್ಪ ಅಂತಂದ್ರೆ ನಾವು ನ್ಯೂಕಲ್ ಫೋಲ್ಡ್ ಥಿಕ್ನೆಸ್ ಅಂತ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಅದರೊಳಗಡೆ ನಿಮ್ಗೆ ಬೇಬಿದು ಕ್ರೋಮೋಸೋಮಲ್ ಅನಾಮಲೀಸ್ ಅದೆಲ್ಲ ಕ್ಲಿಯರಾಗಿ ಗೊತ್ತಾಗ್ತದೆ. ಅದೇ ಸೇಮ್ ದಿನ ಕೂಡ ನೀವು ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸ್ಬೋದು. ಇದರಿಂದನೂ ಜೆನೆಟಿಕ್ ಸ್ಕ್ರೀನಿಂಗ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಅನಾಮಲಿ ಸ್ಕ್ಯಾನ್. ಅನಾಮಲಿ ಸ್ಕ್ಯಾನ್ ಬಹಳ ಇಂಪಾರ್ಟೆಂಟ್. ಅನಾಮಲಿ ಸ್ಕ್ಯಾನ್ ಅಂದರೆ ಎಲ್ಲ ಆರ್ಗನ್ಸ್ನು ಡೀಟೇಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊತಾರೆ. ಟಿಫಾ ಸ್ಕ್ಯಾನ್ಸ್ ಅಂತೀವಿ. 3D 2D ಸ್ಕ್ಯಾನ್ಸ್ ಇರ್ತಾವೆ, ಅವು ಬಹಳ ಇಂಪಾರ್ಟೆಂಟ್. ಅದನ್ನಂತೂ ನೀವು ಮಿಸ್ ಮಾಡಲೇಬಾರ್ದು. ಅಕಸ್ಮಾತ್ ನೀವೇನಾದರೂ ಡಬಲ್ ಮಾರ್ಕರ್ ಟೆಸ್ಟ್ ಮಿಸ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಕ್ವಾಡ್ರಪಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತೀವಿ 16 to 24 ವೀಕ್ಸ್ ಟೈಮ್ ಒಳಗಡೆ. ಅದು ನೀವು ನಿಮ್ಮ ಡಾಕ್ಟರ್ಸ್ ಹತ್ರ ಕೇಳ್ಕೊಂಡ್ಬಿಟ್ಟು ಮಾಡಿಸ್ಕೋಬೋದು. ಇದು ಕೂಡ ಜೆನೆಟಿಕ್ ಸ್ಕ್ರೀನಿಂಗ್ ಟೆಸ್ಟ್.